ಜಾನಪದ ಸರ್ವಾಂತರ್ಯಾಮಿ. ಅದು ಒಂದೊಂದು ಕಡೆಯಲ್ಲಿ ಆಯಾ ಭಾಷೆಯಲ್ಲಿ ಅದು ಅಭಿವ್ಯಕ್ತಗೊಳ್ಳುತ್ತದೆ. ನಾನು ಈ ಹಿಂದೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅಂದರೆ ಇವತ್ತಿನ ಉಡುಪಿ ಜಿಲ್ಲೆಯಲ್ಲಿ, ನಾನು ಹಿರಿಯರಿಂದ ಬಾಲ್ಯದಲ್ಲಿ ಕೇಳಿದ ಒಂದು ಹಾಡು, ಜನಪದ ಹಾಡು, ಒಬ್ಬ ಮೀನುಗಾರ ಹೇಳಿದಂತೆ ಆ ಹಾಡಿದೆ. ಆ ಹಾಡನ್ನು ನಿಮಗೆ ಸಾದರಪಡಿಸ್ತಾ ಇದ್ದೇನೆ. ಏ ಒಡಿಯ, ನಾನೊಬ್ಬ ಗಂಗೋಳ್ಳಕಾರ, ಒಂದು ಬಂಗಡಿ ಸುಟ್ಕಂಡು ಒಂದು ಗೋಯ್ಕಡ್ ಮೆಟ್ಕಂಡು, ಅವಳೇ ನನ್ನ ಹೆಂಡತಿ ಗಂಗಮ್ಮ, ಅವಳೇ ನನ್ನ ಹೆಂಡತಿ ಗಂಗಮ್ಮ, ಅವನೇ ನನ್ನ ಮಗ ಕರಿಯಣ್ಣ. ಒಬ್ಬ ಮೀನುಗಾರ ತನ್ನನ್ನು ಪರಿಚಯಿಸಿಕೊಳ್ಳುವ ಬಗೆ ಇದು. ಏ ಒಡಿಯ ಅಂದರೆ ಸಾಮಾನ್ಯ ಬಡವ, ಬಡ ಮೀನುಗಾರ. ಎಲ್ಲರನ್ನೂ ಒಡೆಯ ಅಂತಲೇ ಗೌರವ ಕೊಟ್ಟು ಕರೆಯೋದು ಅವನ ರೀತಿ. ಅದಕ್ಕೆ ಹೇಳ್ತಾನೆ, ಏ ಒಡೆಯ, ನಾನೊಬ್ಬ ಗಂಗೋಳ್ಳಕಾರ. ಗಂಗೊಳ್ಳಿ ಅಂತ ಕುಂದಾಪುರ ತಾಲೂಕಿನಲ್ಲಿ ಸಮೀಪದ ಒಂದು ಹೊಳೆ ಹರಿತದೆ, ಅದಕ್ಕೆ ಗಂಗೊಳ್ಳಿ ಅಂತಲೇ ಕರೀತಾರೆ. ನಮ್ಮ ಉತ್ತರ ಕನ್ನಡದಲ್ಲಿ ಗಂಗಾವಳಿ ಇದೆ, ಹಾಗೆ ಅಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಗಂಗೊಳ್ಳಿ ಅಂತಿದೆ, ಅಲ್ಲೊಂದು ಹೊಳೆ ಇದೆ. ಅವನು ಹೇಳ್ತಾನೆ, ಆ ಭಾಗದ ಒಬ್ಬ ಕಾರ್ವಿ ವ್ಯಕ್ತಿ, ಏ ಒಡೆಯ, ನಾನೊಬ್ಬ ಗಂಗೊಳ್ಳಕಾರ, ಒಂದು ಬಂಗಡಿ ಸುಟ್ಕೊಂಡು ಒಂದು ಗೋಯ್ಕಾಡು ಮೆಟ್ಕೊಂಡು, ಅವಳೇ ನನ್ನ ಹೆಂಡತಿ ಗಂಗಮ್ಮ, ಅವಳೇ ನನ್ನ ಹೆಂಡತಿ ಗಂಗಮ್ಮ, ಅವನೇ ನನ್ನ ಮಗ ಕರಿಯಣ್ಣ. ಅವನ ಬದುಕಿನ ಮಿತಿಗಳು ಅಥವಾ ಲಿಮಿಟೇಷನ್ಸ್ ಭಾಳ ಕಡಿಮೆ. ಅವನು ತನ್ನನ್ನು ಪರಿಚಯಿಸ್ಕೊಳ್ಳೋದು ಹೀಗೆ, ಒಡೆಯ, ನಾನು ಈ ಗಂಗೊಳ್ಳಿ ಭಾಗದ ಒಬ್ಬ ಕಾರ್ವಿ, ನಾನು ಒಂದು ಬಂಗಡಿಯನ್ನು ಸುಟ್ಟುಕೊಂಡು, ಆ ಸುಟ್ಕೊಂಡು ಬಂಗಡಿಗೆ ಒಂದು ಮೆಣಸನ್ನು, ರುಚಿಯಾಗಬೇಕು ಅಂತ ಮೆಣಸನ್ನು ಕಚ್ಚಿಕೊಂಡು ನಾನು ತಿಂತೇನೆ. ನನ್ನ ಹೆಂಡತಿ ಗಂಗಮ್ಮ, ನನ್ನ ಮಗನೇ ಕರಿಯಣ್ಣ. ನೋಡಿ, ಇದಿಷ್ಟಕ್ಕೆ ಅವನ ಪರಿಚಯ ಮುಗೀತದೆ. ಆದರೆ ಇದರ ಅರ್ಥದ ವಿಸ್ತಾರವನ್ನು ಹುಡುಕಿದರೆ, ಅವನ ಹೆಂಡತಿ ಗಂಗಮ್ಮ ಅಂದರೆ ಆ ಹೊಳೆ, ಆ ಗಂಗೊಳ್ಳಿಯ ನದಿಯ ಅವನ ಹೆಂಡತಿ, ಅವನ ಮಗ ಕರಿಯಣ್ಣ ಅಂದರೆ ಅವನು ಮೀನುಗಾರಿಕೆಗೆ ತೆಗೆದುಕೊಂಡು ಹೋಗುವಂಥ ದೋಣಿ. ಅದಕ್ಕೆ ಅವನು ಅಷ್ಟೇ ಹೇಳ್ತಾನೆ, ಏ ಒಡೆಯ, ನಾನೊಬ್ಬ ಗಂಗೊಳ್ಳಕಾರ, ನಾನು ಒಂದು ಬಂಗಡಿಯನ್ನು ಸುಟ್ಟುಕೊಂಡು ಒಂದು ಮೆಣಸನ್ನು ಕಚ್ಚಿಕೊಂಡು ಊಟ ಮಾಡ್ತೇನೆ. ಅದೇ ನನ್ನ ಹೆಂಡತಿ ಗಂಗಮ್ಮ ಅಂದ್ರೆ ನದಿ, ನನ್ನ ಮಗ ಕರಿಯಣ್ಣ ಅಂದರೆ ದೋಣಿ. ಹೀಗೆ ಒಂದು ಅರ್ಥ ಬರುವಂತೆ ಆತ ತನ್ನ ಜನಪದ ಹಾಡುಗಳಲ್ಲಿ ತನ್ನ ಪರಿಚಯವನ್ನು ಮಾಡ್ಕೋತಾನೆ. ಇದು ಒಂದು ರೀತಿಯಲ್ಲಿ ತನ್ನನ್ನೇ ತಾನು ಪರಿಚಯಿಸಿಕೊಳ್ಳುವಂಥ, ಅವನ ಮಿತಿಯಲ್ಲಿ ಪರಿಚಯಿಸಿಕೊಳ್ಳುವಂಥ ಒಂದು ಸ್ವಾಭಿಮಾನದ ಬಗೆ. ಈ ಹಾಡಿನಲ್ಲಿ ಆ ಭಾಗದ ಭಾಷೆಯನ್ನು ನಾವು ಕೇಳ್ತೇವೆ. ಇದು ಜನಪದರ ಹಾಡು ಮತ್ತು ಪಾಡು.